ಅವರೆಕಾಳನ್ನು ಉಪಯೋಗಿಸಿ ಮತ್ತೊಂದು ವಿಶೇಷವಾದ ಅಡುಗೆ ಮಾಡ್ತಾಯಿದ್ದೀನಿ. ಅದೇನು ಅಂದರೆ ಅವರೆಕಾಳು ರೈಸ್ ಬಾತ್. ಈ ರೈಸ್ ಬಾತು ಉದುದ್ರಾಗಿದ್ರೂ ಸಹ ಸ್ವಲ್ಪ ತೇವಾಂಶ ಇದ್ದರೆ ತಿನ್ನೋದಕ್ಕೆ ಬಹಳ ಅದ್ಭುತವಾಗಿರುತ್ತೆ. ಇದನ್ನು ಬೆಳಿಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೂ ಸಹ ತಿನ್ನಬಹುದು. ಇದ್ರ ಜೊತೆ ಮೊಸರು ಬಜ್ಜಿ ಇದ್ದರೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಚಟ್ನಿನೂ ಅದ್ಭುತವಾಗಿರುತ್ತೆ. ಈ ವೀಕೆಂಡ್ ಸ್ಪೆಷಲ್ ಏನಪ್ಪ ಮಾಡೋದು ಅಂತಂದರೆ ಈ ರೈಸ್ ಬಾತ್ ಮಾಡಿ ಒಂದು ಮೊಸರು ಬಜ್ಜಿನೂ ಚಟ್ನಿನೂ ಮಾಡಿ ಅದ್ರ ಜೊತೆಗೆ ಒಂದು ಸಿಂಪಲ್ ಆಗಿರೋಂಥ ಪಾಯಸ ಮಾಡಿಬಿಟ್ರೆ ಅತಿ ಸುಲಭವಾಗಿ ಸ್ಪೆಷಲ್ ಅಡುಗೆ ರೆಡಿ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಈ ರೈಸ್ ಬಾತ್ ಮಾಡೋದಕ್ಕೆ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಳ್ಳಿ. ಪಾತ್ರೆಯಲ್ಲಿ ಮಾಡ್ತೀನಿ ಅಂತಂದರೆ, ಇಲ್ಲ ಕುಕ್ಕರ್ನಲ್ಲೂ ಸಹ ಡೈರೆಕ್ಟಾಗಿ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಕುಕ್ಕರಲ್ಲಿ ಮಾಡಿದ್ರು ಇದೇ ಥರ ಬರುತ್ತೆ, ಪಾತ್ರೆಯಲ್ಲಿ ಮಾಡಿದ್ರು ಇದೇ ಥರ ಬರುತ್ತೆ. ಈಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಎಲೆ ಹಾಕ್ಬಿಟ್ಟು ಒಂದು ಈರುಳ್ಳಿನ ಈ ರೀತಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ 2 ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. 1 ಈರುಳ್ಳಿ 2 ಟೊಮೆಟೊ ಹಣ್ಣು. ಯಾಕೆ ಅಂದರೆ ಈ ರೈಸ್ ಬಾತ್ನಲ್ಲಿ ಸ್ವಲ್ಪ ತೇವಾಂಶ ಜಾಸ್ತಿ ಇರಬೇಕಲ್ವಾ, ಹಾಗಾಗಿ ಟೊಮೆಟೊ ಹಣ್ಣು ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಟೊಮೆಟೊ ಹಣ್ಣು ಲೈಟಾಗಿ ಬಾಡಿದೆ ಅಂತಂದಾಗ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ. ಹಸಿ ಅವರೆಕಾಳನ್ನು ಸೇರಿಸಿ ಅದನ್ನು ಒಂದು 30 ಸೆಕೆಂಡಿಂದ 1 ನಿಮಿಷದವರೆಗೂ ಬಾಡಿಸ್ಕೊಳ್ತಾ ಇದ್ದೀನಿ. ಆ ಸಿಪ್ಪೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಬಾಡಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಉಪ್ಪಿನಂಶ ಆ ಕಾಳಿಗೆ ಸೇರಿಕೊಳ್ಳಿ. ಆವಾಗ ಅನ್ನ ತಿನ್ನಬೇಕಾದ್ರೆ, ಬಾತನ್ನು ತಿನ್ನಬೇಕಾದ್ರೆ ಆ ಕಾಳು ಬಾಯಿಗೆ ಸಿಕ್ಕಿದಾಗ ರುಚಿಯಾಗಿರುತ್ತೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಈಗ ಅವರೆಕಾಳು ಸಿಪ್ಪೆ ಲೈಟಾಗಿ ಬಾಡಿದೆ ಅಂದಾಗ ಇಲ್ಲಿ 1 ಕಪ್ಪಿನಷ್ಟು ಸಬ್ಸಿಗೆ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈ ಅವರೆಕಾಳು ಬಾತ್ ಮಾಡಿದಾಗ ಯಾವುದಾದ್ರೂ ಒಂದು ಸೊಪ್ಪನ್ನು ಹಾಕಿ, ಸಬ್ಸಿಗೆ ಸೊಪ್ಪು ಹಾಕಿ, ಅದಿಲ್ಲ ಅಂದರೆ ಮೆಂತ್ಯ ಸೊಪ್ಪನ್ನು ಹಾಕಿ, ಸ್ವಲ್ಪ ತೇವಾಂಶ ಇರುತ್ತೆ, ರುಚಿಯಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅವರೆಕಾಳು ಮತ್ತು ಸೊಪ್ಪು. ಈ ಸೊಪ್ಪು ಅವರೆಕಾಳು ಎಲ್ಲ ಹಾಕಿದ ಮೇಲೆ ಮತ್ತೆ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಅವರೆಕಾಳು ಸಿಪ್ಪೆನೂ ಸ್ವಲ್ಪ ಬಾಡಬೇಕು, ಹಾಗೆಯೇ ಸೊಪ್ಪು ಸ್ವಲ್ಪ ಬೇಯಬೇಕು. ಅದು ಸೈಡಿಗೆ ಇಟ್ಬಿಟ್ಟು ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ, ಒಂದು ವಿಶೇಷವಾದಂಥ ಮಸಾಲೆ. ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಫ್ರೆಶ್ಶಾಗಿ ತುರಿದಿರೋ ಅಂಥ ತೆಂಗಿನಕಾಯಿ ತುರಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ, ಅರ್ಧ ಇಂಚಿನಷ್ಟು ಶುಂಠಿ, ಒಂದು 8 ರಿಂದ 10 ಬೆಳ್ಳುಳ್ಳಿ, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಧನಿಯಾ ಬೀಜ, 1 ಇಂಚಿನಷ್ಟು ಚಕ್ಕೆ, ಒಂದು 4 ರಿಂದ 5 ಲವಂಗ. ಇಷ್ಟು ಮಸಾಲೆಯನ್ನು ಹಾಕಿ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಧಾರಾಳವಾಗಿ ಕೊತ್ತಂಬರಿ ಎಲೆನ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಎಲೆ ಹಾಕೋದ್ರಿಂದ ಕಲ್ಲರು ಹಸಿರಾಗಿ ಬರುತ್ತೆ, ಜೊತೆಗೆ ತುಂಬಾ ರುಚಿಯಾಗಿ ಬರುತ್ತೆ. ಇಷ್ಟನ್ನು ಹಾಕಿ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರನ್ನ ಸೇರಿಸ್ಕೊಂಡು ಇಲ್ಲಿ ನಾನು ತರ್ತರಿಯಾಗಿ ಮಸಾಲೆನ ರುಬ್ಕೊಂಡಿದ್ದೀನಿ. ಈ ನೀರಿನ ಅಳತೆ ಎಕ್ಸ್ಟ್ರಾ, ಅದನ್ನು ಆಮೇಲೆ ಹೇಳ್ತೀನಿ. ಇವಾಗ ಮಸಾಲೆನ ರುಬ್ಕೊಂಡು ಸೈಡಿಗೆ ಇಟ್ಟಿದ್ದೀನಿ. ಇಲ್ಲಿ ಅವರೆಕಾಳು, ಸಬ್ಸಿಗೆ ಸೊಪ್ಪು ಎಲ್ಲ ಚೆನ್ನಾಗಿ ಬಾಡಿದೆ. ಅದಕ್ಕೆ ಈ ಮಸಾಲೆನ ಹಾಕಿ ಲೋ ಫ್ಲೇಮಲ್ಲಿ ಈ ಮಸಾಲೆನೂ ಸಹ ನಾವು ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮಸಾಲೆನ ಯಾಕೆ ಹುರ್ಕೋಬೇಕು ಅಂತಂದರೆ, ನಾವು ಮಸಾಲೆ ರುಬ್ಬಬೇಕಾದ್ರೆ ಹಾಕಿರೋಂಥ ಸಾಮಗ್ರಿಗಳೆಲ್ಲ ಹಸಿಯಾಗಿ ಹಾಕಿರೋದು, ಹುರಿದಿಲ್ಲ. ಅದನ್ನು ರುಬ್ಬಿದ ಮೇಲೆ ಈ ರೀತಿ ಬಾಡಿಸ್ಕೊಂಡ್ರೆ ಹಸಿ ವಾಸನೆ ಹೋಗಿ ರುಚಿ ಹೆಚ್ಚುತ್ತೆ. ಇಲ್ಲ ಮಸಾಲೆನ ಚೆನ್ನಾಗಿ ಹುರಿದುಬಿಟ್ಟು ನಾವು ರುಬ್ಬಿದರೆ ಇಲ್ಲಿ ಹುರಿಯೋವಂಥ ಅವಶ್ಯಕತೆ ಇಲ್ಲ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬಾಡಿದೆ. ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ 3 ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ನಾನು ಸೇರಿಸ್ತಿರೋದು 1.5 ಕಪ್ಪಿನಷ್ಟು ಅಕ್ಕಿ, ಸೋನಾ ಮಸೂರಿ ಅಕ್ಕಿ. ಹಾಗಾಗಿ 1:2 3 ಕಪ್ಪಿನಷ್ಟು ನೀರಿನಲ್ಲಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ 1.5 ಕಪ್ಪಿನಷ್ಟು ಅಕ್ಕಿಗೆ 1 ಕಪ್ಪಿನಷ್ಟು ಅವರೆಕಾಳು, 1 ಕಪ್ಪಿನಷ್ಟು ಸೊಪ್ಪನ್ನು ಸೇರಿಸಿದ್ದೀನಿ. ಜೊತೆಗೆ ಇಲ್ಲಿ 3 ಕಪ್ಪಿನಷ್ಟು ನೀರನ್ನ ಸೇರಿಸಿದ್ದೀನಿ. ಮಸಾಲೆ ರುಬ್ಬೋದಕ್ಕೆ ಎಕ್ಸ್ಟ್ರಾ ನೀರು, ಅದನ್ನು ನಾನು ಲೆಕ್ಕಕ್ಕೆ ಹಾಕ್ಕೊಂಡಿಲ್ಲ, ಅದು ಎಕ್ಸ್ಟ್ರಾ ಇರಲಿ. ಈಗ ಉಪ್ಪಿನ ಅಂಶ ಸ್ವಲ್ಪ ಕಡಿಮೆ ಇದೆ ಅಂತ ಉಪ್ಪಿನ ಪುಡಿನ ಇಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಕುದೀತಿದೆ, ಮಸಾಲೆ, ಕಾಳು, ಸೊಪ್ಪು ಎಲ್ಲ ಚೆನ್ನಾಗಿ ಕುದೀತಿದೆ. ಈ ಹಂತದಲ್ಲಿ 1.5 ಕಪ್ಪಿನಷ್ಟು ಅಕ್ಕಿನ ನಾನು ಮೊದಲೇ ತೊಳೆದುಬಿಟ್ಟು ಒಂದು 30 ನಿಮಿಷ ನೆನೆಸಿಟ್ಟಿದ್ದೆ. ಸೋನಾ ಮಸೂರಿ ಅಕ್ಕಿನ ನಾನು ಸೇರಿಸ್ತಿರೋದು. ಆ ನೆಂದಿರೋ ಅಂಥ ಅಕ್ಕಿನಲ್ಲಿ ನೀನೆಲ್ಲ ತೆಗೆದುಬಿಟ್ಟು ಬರೀ ಅಕ್ಕಿ ಮಾತ್ರ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೆನೆಸಿರೋ ಅಂಥ ಅಕ್ಕಿನ ನಾವು ಬಾತಿಗೆ ಹಾಕಿದರೆ ಬಾತು ಉದುದ್ರಾಗಿದ್ದರೂ ಸಹ ತಿನ್ನಬೇಕಾದ್ರೆ ಸ್ವಲ್ಪ ತೇವಾಂಶ ಇರುತ್ತೆ, ಸಾಫ್ಟಾಗಿರುತ್ತೆ. ಅಕ್ಕಿನ ನೆನೆಸಿಲ್ಲ ಅಂದರೆ ಉದುದ್ರಾಗಿದ್ದು ಅದು ಸ್ವಲ್ಪ ತಿನ್ನಬೇಕಾದ್ರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಸಿಗುತ್ತೆ. ಹಾಗಾಗಿ ಯಾವುದೇ ರೈಸ್ ಬಾತನ್ನು ಮಾಡಿ ಅಕ್ಕಿನ ಒಂದು 30 ನಿಮಿಷ ನೆನೆಸಿಬಿಟ್ಟು ಆಮೇಲೆ ಬಾತನ್ನು ಮಾಡಿ ಎಕ್ಸಲೆಂಟಾಗಿ ಬರುತ್ತೆ, ತಿನ್ನೋದಕ್ಕೆ ಅದ್ಭುತವಾಗಿರುತ್ತೆ. ಈಗ ಅಕ್ಕಿನ ಹಾಕಿ ಮತ್ತೆ ಕುದಿಸ್ತಾ ಇದ್ದೀನಿ. ಒಂದು ಕುದಿ ಬರಲಿ. ಅದಾದಮೇಲೆ ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು 7 ರಿಂದ 10 ನಿಮಿಷ ಬೇಯಿಸಿದ್ರೆ ಸಾಕಷ್ಟೇ. ಕುಕ್ಕರ್ನಲ್ಲಿ ಆದರೆ ಅಲ್ಲೂ ಸಹ ಲೋ ಫ್ಲೇಮಲ್ಲಿ ಒಂದು 7 ರಿಂದ 10 ನಿಮಿಷ ಇಟ್ಟರೆ ಅದು ಸಹ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ಎಲ್ಲ ನ್ಯಾಚುರಲ್ಲಾಗಿ ಆವಿ ಎಲ್ಲ ಹೋಗಿದೆ ಅಂದಾಗ ಮುಚ್ಚಳ ತೆಗೆದ ಮೇಲೆ ಇಲ್ಲಿ ನೋಡಿದರೆ ಅದ್ಭುತವಾಗಿರೋಂಥ ಅವರೆಕಾಳು ರೈಸ್ ಬಾತ್ ರೆಡಿ.
ಅವರೆಕಾಳು ಬಾತ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಸೊಪ್ಪನ್ನು ಸೇರಿಸಿ ತುಂಬಾ ರುಚಿಯಾಗಿ ಬರುತ್ತೆ. ಬರೀ ಪ್ಲೇನ್ ಅವರೆಕಾಳು ಬಾತ್ ಹಾಕಿದರೆ ಸ್ವಲ್ಪ ಉದುದ್ರಾಗಿರುತ್ತೆ, ಡ್ರೈ ಆಗಿರುತ್ತೆ. ಸೊಪ್ಪನ್ನು ಏನಕ್ಕೆ ಸೇರಿಸ್ತೀವಿ ಅಂತಂದರೆ ಸ್ವಲ್ಪ ಬೈಂಡಿಂಗ್ ಆಗಿರಲಿ, ಸ್ವಲ್ಪ ತೇವಾಂಶ ಇರಲಿ ಅಂತ. ಹಾಗಾಗಿ ಸೊಪ್ಪು ಸಿಕ್ಕಿಲ್ಲ ಅಂತಂದರೆ ಮೆಂತ್ಯ ಸೊಪ್ಪನ್ನು ಸೇರಿಸಿ. ಈಗ ನೋಡಿದರೆ ಅವರೆಕಾಳು ಸಹ ಪರ್ಫೆಕ್ಟಾಗಿ ಬೆಂದಿದೆ, ಅನ್ನನೂ ಸಹ ಎಕ್ಸಲೆಂಟಾಗಿ ಬೆಂದಿದೆ. ಉದುದ್ರಾಗಿದ್ದರೂ ಸಹ ಸ್ವಲ್ಪ ತೇವಾಂಶವಾಗಿ ತಿನ್ನೋದಕ್ಕೆ ಅದ್ಭುತವಾಗಿದೆ. ಈ ಅವರೆಕಾಳು ರೈಸ್ ಬಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಈ ಮೊಸರು ಬಜ್ಜಿ ಅಥವಾ ತೆಂಗಿನಕಾಯಿ ಚಟ್ನಿ. ನಾನಿವತ್ತು ತೆಂಗಿನಕಾಯಿ ಚಟ್ನಿನ ಮಾಡಿದ್ದೀನಿ, ಜೊತೆಗೆ ಒಂದು ಸಿಂಪಲ್ಲಾಗಿ ಗಸಗಸೆ ಪಾಯಸನೂ ಸಹ ಮಾಡಿದ್ದೀನಿ. ವೀಕೆಂಡ್ ಸ್ಪೆಷಲ್ಲಾಗಿ ಇದು ಅದ್ಭುತವಾಗಿರುತ್ತೆ. ಕಡಿಮೆ ಕೆಲಸ, ರುಚಿ ಜಾಸ್ತಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಅವರೆಕಾಳು ಸೀಸನಲ್ಲಿ ಮಿಸ್ ಮಾಡ್ದೇ ಈ ರೆಸಿಪಿನ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಇಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.